ಇದು ಕಾಮನಿ ಅಂತ. ಈಗ ನೋಡಿ ರೈತರು ಬೇರೆ ಬೇರೆ ಫಲಪುಷ್ಪ ಗಿಡಗಳನ್ನು ಬೆಳೆಸ್ತಾರೆ, ಹಾಗೆ ಟೊಮೊಟೊ ತರಕಾರಿ ಬೆಳೆಗಳನ್ನು ಬೆಳೆಸ್ತಾರೆ. ಈಗ ನೋಡಿ ಇದು ಕಾಮಿನಿ ಅಂತ. ನೋಡಿ ಕಾಮಿನಿ ಅಂದರೆ ಇದು ಒಂದು ಬಂಚು ಇಷ್ಟು ಕಟ್ತಾರೆ. ಇದು ಈಗ 50 ರೂಪಾಯಿ ಹೋಗ್ತಾಯಿದೆ. ಒಂದು ಇಡೀ ಫುಲ್ ಕಟ್ಟಿದ್ರೆ 50 ರೂಪಾಯಿ ಹೋಗ್ತಾಯಿದೆ. ಇದು ಹೊಸ ಬೆಳೆ. ಇದು ಈ ಥರ ರೈತರು ಹೊಸ ಬೆಳೆಗಳನ್ನ ಬೆಳಿಬೇಕು. ಹಾಗೆ ಇದು ಸಾಂಗ್ ಆಫ್ ಇಂಡಿಯಾ ಅಂತ. ನೋಡಿ ಇಷ್ಟುದ್ದ ಬಂಚು 4 ಕಟ್ತಾರೆ. ಒಂದೊಂದು ಪೀಸ್ 4 ಪೀಸ್ ಕಟ್ಟಿದ್ರೆ 20 ರೂಪಾಯಿ ಕೊಡ್ತಾರೆ. 20 ರಿಂದ 25 ರೂಪಾಯಿ ಕೊಡ್ತಾರೆ. ಒಳ್ಳೆ ಇದಿದೆ, ರೈತರು ಇದನ್ನು ಉಪಯೋಗಿಸ್ಬೇಕು. ಹಾಗೆ ಇನ್ನೊಂದು ಏನಂದರೆ ಇದು ಯಾವ ಥರ ಮಾಡ್ತಾರೆ ಅಂದರೆ ನೋಡಿ ಈ ಥರ ಕಟ್ ಮಾಡಿ ಸಿಕ್ಸ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ಏನಿದೆ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಹಾಕಿ ಇದು ಒಂದು ಬಂಚು ಈಗ 50 ರೂಪಾಯಿ ಹೋಗ್ತಾಯಿದೆ. ಒಂದು ಇಡೀ ಫುಲ್ ಕಟ್ತಾರೆ. ಈ ಥರ ಹೊಸ ಬೆಳೆಗಳನ್ನು ರೈತರು ಬೆಳಿಬೇಕು. ಹಾಗೆ ಇದು ಸಾಂಗ್ ಆಫ್ ಇಂಡಿಯಾ ಅಂತ. ಇದು 1-1.5 ಅಡಿ ಇದನ್ನು 4 ಪೀಸ್ ಹಾಕ್ತಾರೆ. ಇದು 20 ರೂಪಾಯಿ ಹೋಗುತ್ತೆ ಮಾರ್ಕೆಟಲ್ಲಿ. ಈ ಥರ ಹೊಸ ತಳಿಗಳನ್ನು ರೈತರು ಬೆಳಿಬೇಕು. ಹಾಗೆ ಇದು ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂದರೆ ಮದುವೆಗಳಲ್ಲಿ ನೋಡಿ ಡೆಕೋರೇಷನ್ಗೆ ಬ್ಯಾಕ್ ಸೈಡಲ್ಲಿ ಇರುತ್ತೆ ನೋಡಿ, ಗ್ರೀನರಿ ಬರುತ್ತೆ. ಆ ಗ್ರೀನಲ್ಲಿ ಇದನ್ನಿಷ್ಟು ತೆಗೆದು ಎಲ್ಲ ಚುಚ್ಚಿಬಿಟ್ಟು ಸೆಂಟ್ರಲ್ಲಿ ಹೂವು ಹಾಕ್ತಾರೆ, ರೋಸ್ ಹಾಕ್ತಾರೆ, ಕ್ರಿಸಾಂತಿಮಮ್ ವೈಟ್ ಹಾಕ್ತಾರೆ. ಇದೆಲ್ಲ ಹಾಕೋದ್ರಿಂದ ತುಂಬ ಅಂದವಾಗಿ ಕಾಣುತ್ತೆ. ಇದು ಒಳ್ಳೆ ಕಾಸ್ಟ್ಲಿ ಬೆಳೆ. ಇದು ನೋಡಿ ರೈತರು ಇದನ್ನೆಲ್ಲ ಬೆಳೀರಿ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇದಕ್ಕೆ ಆರ್ಗಾನಿಕ್ ಕೂಡ ಬಳಸಿದ್ದಾರೆ ಇವರು, ತುಂಬ ಚೆನ್ನಾಗಿ ಬಂದಿದೆ. ರೈತರು ಹೆಚ್ಚಿಗೆ ಬೇರೆ ಬೆಳೆಗಳಿಗೆ ಬೆಳೆದು ಲಾಭದಾಯಕ ಮಾಡಿರಿ ಅಂತ ನಾನು ಹೇಳ್ತೀನಿ. ಈಗ ರೈತರು ಈ ಥರ ಹೊಸ ಬೆಳೆ ಬೆಳಿಬೇಕು. ಹಾಗೆ ತರಕಾರಿ ಬೆಳೆಗಳನ್ನು ಬೆಳಿಬೇಕು, ಹೂವಿನ ಬೆಳೆಗಳು ಬೆಳಿಬೇಕು. ಎಲ್ಲ ಬೆಳೆಗಳು ಬೆಳೀತಾ ಇದ್ದರೆ ರೈತ ಏನಾಗಿದ್ದಾನೆ ಈಗಿನ ಪರಿಸ್ಥಿತಿಯಲ್ಲಿ ಫರ್ಟಿಲೈಸರ್ ಕಾಸ್ಟ್ ತುಂಬ ಆಗ್ತಾಯಿದೆ. ಈಗ ಒಂದು ಮೂಟೆಗೆ 4,000, 5,000, 25 kg ವಾಟರ್ ಸಾಲಿಬಲ್ಗೆ 5,000, 6,000 ಕೊಟ್ಟು ತಗೊಬಂದು ಕೈ ಸುಟ್ಕೊಳ್ಳೋ ಥರ ಪರಿಸ್ಥಿತಿ ಇದೆ. ಯಥೇಚ್ಛವಾಗಿ ರಸಗೊಬ್ಬರ ಬಳಸೋದ್ರಿಂದ ರೈತರಿಗೆ ಗಿಡ ಚೆನ್ನಾಗಿ ಬರ್ತಾಯಿಲ್ಲ, ಫಸಲು ಬರ್ತಾಯಿಲ್ಲ, ಸುಮಾರು ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ. ಹಾಗೆ ಪೆಸ್ಟು ಸಮಸ್ಯೆನೂ ಇದೆ ರೈತರಿಗೆ, ಡಿಸೀಸ್ ಸಮಸ್ಯೆನೂ ಇದೆ. ಮಳೆ ಜಾಸ್ತಿ ಆದಾಗ ರೋಗ ಬರುತ್ತೆ. ಎಲ್ಲ ಬಾಧೆಗಳಿಂದ ತಪ್ಪಿಸ್ಕೊಂಡು ಪ್ರತಿಯೊಂದು ಮಾಡಿ ರೈತರು ಮಾರ್ಕೆಟಲ್ಲಿ ಕೂಡ ಕಾಂಪೀಟ್ ಮಾಡಬೇಕಾಗುತ್ತೆ. ಬೆಲೆ ಸಿಗೋದಿಲ್ಲ. ಎಲ್ಲ ಸಮಸ್ಯೆಗಳು ರೈತರಿಗೆ ಬರೋದು. ಇದರಿಂದ ನಾನು ಪ್ರತಿಯೊಬ್ಬ ರೈತರು ಆರ್ಗ್ಯಾನಿಕ್ಗೆ ಹೋಗಬೇಕು, ಆರ್ಗ್ಯಾನಿಕ್ ಬಳಸಬೇಕು. ಯಾಕೆ ಬಳಸಬೇಕು ಅಂದರೆ ಸಮಗ್ರ ಕೃಷಿಯಲ್ಲಿ ಈ ಏನು ಕೆಮಿಕಲ್ ಇದೆಯೋ ಅದು 25ರಿಂದ 25ರಿಂದ 30% ಬಳಸ್ಕೊಂಡು 75% ಆರ್ಗ್ಯಾನಿಕನ್ನು ಬಳಸ್ಕೊಳ್ಳಿ. ಆರ್ಗ್ಯಾನಿಕ್ ಅಂದರೆ ಏನು ಅಂತಾರೆ. ಆರ್ಗ್ಯಾನಿಕ್ ಅಂದರೆ ಏನೂ ಇಲ್ಲ, ಇದು ಮೈಕ್ರೋಬ್ಸ್, ಜೀವಾಣುಗಳು ಭೂಮಿಗೆ ಕೊಡಬೇಕು. ಜೀವಾಣುಗಳಿಗೆ ಭೂಮಿಗೆ ಕೊಟ್ಟಾಗ ಏನು ಭೂಮಿಯಲ್ಲೇ ರೋಗ ಬರೋದು. ಪ್ರತಿಯೊಬ್ಬ ರೈತ ಏನು ಮಾಡ್ತಾನೆ, ಮೇಲೆ ಸ್ಪ್ರೇ ಮಾಡ್ತಾನೆ. ನಾನು ಪ್ರತಿಯೊಬ್ಬ ರೈತರಿಗೂ ಏನು ಹೇಳ್ತೀನಿ ಅಂದರೆ ಮೇಲೆ ಸ್ಪ್ರೇ ಮಾಡಿ, ಡಿಸೀಸ್ ಬಂದಾಗ ಮಾತ್ರ ಮಾಡಿ, ಪದೇ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಈಗ ನೀವು ಮೈಕ್ರೋಬ್ಸು ಏನೇನು ವರ್ಕ್ ಮಾಡುತ್ತೆ ಅಂತ ಕೇಳ್ತೀರಾ, ಪದೇ ಕೇಳ್ತಾ ಇರ್ತೀರ, ನಮ್ಮ ಕಸ್ಟಮರ್ ಕೇರಿಗೆ ಫೋನ್ ಮಾಡ್ತೀರಾ ರೈತರು. ನೋಡಿ ಭೂಮಿಯಲ್ಲಿ ನೋಡಿ ಬೇರು ಏನಿದೆ, ಬೇರು ಭೂಮಿಯಲ್ಲೇ ರೋಗ ಬರೋದು. ಈ ಬೇರಲ್ಲಿ ರೋಗನ ಕಂಟ್ರೋಲ್ ಮಾಡೋದೇ ನಮ್ಮ ಟ್ರೈಕೋಡರ್ಮ ಏನಿದೆ, ಇದು ಒಂದು ವಿಶೇಷವಾದ ಪ್ರಾಡಕ್ಟ್. ಇದು ನ್ಯಾನೋ ಟೆಕ್ನಾಲಜಿ, ಇದು ಸಾವಯವ. ಹಾಗೆ ಇದು ಸ್ಪೆಷಾಲಿಟಿ ಏನಂದರೆ ಇದ್ರ 1 mlಗೆ ಬೇರೆ ಎಲ್ಲ ಕಂಪನಿದು 1 mlಗೆ ಒಂದು 10 ಲಕ್ಷ ಇರ್ಬೋದು, ನಮ್ಮದು ಕೋಟಿಗಟ್ಟಲೆ ಇರುತ್ತೆ. ಇದೇ ನ್ಯಾನೋ. ಪ್ರತಿಯೊಬ್ಬ ರೈತರು ನೋಡಿ ಈ ವಿಡಿಯೋದಿಂದ ತಿಳ್ಕೊಳ್ಳಿ ನೀವು, ನಮ್ಮದು ಪ್ರತಿಯೊಂದು ನ್ಯಾನೋ ಟೆಕ್ನಾಲಜಿ. ಈಗ 5 ಲೀಟ್ರ್ ಕ್ಯಾನ್ನ ನೋಡಿ ಈ ಥರ ಬ್ಯಾರಲ್ಗೆ ಹಾಕಿ ಸುರಿದ್ಬಿಟ್ಟು ಫುಲ್ಲು ನೀರು ತುಂಬಬೇಕು. ಇದು 5 ಲೀಟ್ರ್ ಕ್ಯಾನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದರಲ್ಲೇ 2 kg NPK 19 ಹಾಲು 19 2 kg ಹಾಕಿ ಮೈಕ್ರೋ ನ್ಯೂಟ್ರಿಯೆಂಟ್ 250 ಗ್ರಾಮ್ ಹಾಕಿ ಕೊಡಿ ಅಂತ ಹೇಳ್ತೀವಿ ನಾವು. ತುಂಬ ಚೆನ್ನಾಗಿ ಬರ್ತಾಯಿದೆ. ಸಾವಿರಾರು ಲಕ್ಷಾಂತರ ರೈತರು ಯೂಸ್ ಮಾಡಿದ್ದಾರೆ, ಇದರ ಪ್ರತಿಫಲ ಪಡ್ಕೊಂಡಿದ್ದಾರೆ. ಹಾಗೆ ಗೇರ್ 2 ಅಂತ, ಅದು ಅಷ್ಟೇ. ಅದರಲ್ಲಿ ಸೂಡೋಮೋನಾಸ್ ಇರುತ್ತೆ. ಸೂಡೋಮೋನಾಸ್ ಯಾಕೆ ಕೊಡಬೇಕಂದ್ರೆ ಬೇರಲ್ಲಿ ಬ್ಯಾಕ್ಟೀರಿಯಾ ಬರುತ್ತೆ, ಫಂಗಸ್ ಬರುತ್ತೆ, ಎಲ್ಲ ಕಂಟ್ರೋಲ್ ಮಾಡುತ್ತೆ ಸೂಡೋಮೋನಾಸ್. ಅದರಿಂದ ಅದು ಅಷ್ಟೇ. ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ಸೂಡೋಮೋನಾಸ್ ಕೊಡಿ ಅಂತೀವಿ. ಮತ್ತು 3ನೇ ಗೇರ್ ಏನಕ್ಕೆ ಹೇಳ್ತೀವಿ ನಾವು ಅಂದರೆ 3ನೇ ಗೇರಲ್ಲಿ ಬೆವೇರಿಯಾ, ಮೆಟ್ರೈಸಮ್ಮು,
ಎಲ್ಲ ಇರುತ್ತೆ ಮಿಕ್ಸು. ವರ್ಟಿಸಿಲಿಯಮ್ ಇರುತ್ತೆ. ಇದೆಲ್ಲ ಭೂಮಿಗೆ ಕೊಟ್ಟಾಗ ಬೇರ್ನಿಂದನೇ ಗಿಡಕ್ಕೆ ರೆಸಿಸ್ಟೆನ್ಸ್ ಬಂದು ಟ್ರಿಪ್ಸು ಮೈಟ್ಸು ಎಲ್ಲ ಕಂಟ್ರೋಲ್ ಆಗುತ್ತೆ ನಿಮಗೆ. ಹಾಗೆ 4ಅಲ್ಲಿ ಇದು NPK, ಆಜೋಸ್ಪಿರ್ಲಮ್ಮು, ಅಜಿಟೋಬ್ಯಾಕ್ಟರು, PSB, ಅದೇ ಫಾಸ್ಫೇಟ್ ಸಾಲ್ಬ್ಲೈಸಿಂಗು, ಹಾಗೆ ಜಿಂಕು, ಪೊಟ್ಯಾಶ್ ಸಾಲ್ಬ್ಲೈಸಿಂಗು ಎಲ್ಲ ಬ್ಯಾಕ್ಟೀರಿಯಾಸ್ ತುಂಬಿರತಕ್ಕಂಥ AMC ಪ್ರಾಡಕ್ಟ್ನ ಗೇರ್ 4ಅಲ್ಲಿ ಕೊಟ್ಟಿರ್ತೀವಿ ನಾವು. ಹಾಗೆ ಗೇರ್ 5ಅಲ್ಲೂ ಕೂಡ ಆ AMCನೇ ಕೊಟ್ಟಿರ್ತೀವಿ. ಯಾಕಂದರೆ ಸಮಗ್ರ ಗಿಡಗಳ ನಿರ್ವಹಣೆಯಲ್ಲಿ ಏನಾಗಿದೆ ಅಂದರೆ, ಈಗ ಫಸ್ಟು ಭೂಮಿಯಲ್ಲಿರ್ತಕ್ಕಂಥ ರೋಗ ಕಂಟ್ರೋಲ್ ಮಾಡಿದ ಮೇಲೆ 4-5 ಕೊಟ್ಟ ಮೇಲೆ ಆ ಭೂಮಿಯಲ್ಲಿ ನೀವು ಕೊಟ್ಟಿರ್ತೀರ ನೋಡಿ 2 kg 3 kg ಏನು ಫರ್ಟಿಲೈಸರ್ ನೀವು ಕೊಟ್ಟಿರ್ತೀರ ಅದನ್ನು ಕರಗಿಸ್ಬಿಟ್ಟು ಸಿಸ್ಟಮಿಕ್ಕಾಗಿ ಗಿಡಕ್ಕೆ ಕೊಡ್ತಾ ಇರುತ್ತೆ. ಇದು ಸಿಸ್ಟಮ್. ಅದರಿಂದ ನಾವು 5 ಗೇರು, ಈಗ ಗಾಡಿಗೆ ಏನಕ್ಕೆ 5 ಗೇರ್ ಕೊಟ್ಟಿರ್ತಾರೆ, ಅದೇ ಥರನೇ ನಾವು 5 ಗೇರ್ ಕೊಟ್ಟಿದ್ದೀವಿ. ರೈತರು ದಯವಿಟ್ಟು ಪ್ರತಿಯೊಬ್ಬರೂ ಪದೇ ನಮಗೆ ಫೋನ್ ಮಾಡಿದಾಗ ಅದರಲ್ಲೇನು ನೀವು ಅದರಲ್ಲಿ ಬಳಸಿಬಿಟ್ಟು ನೋಡಿ. ನೀವು 2 ಎಕರೆಯಲ್ಲಿರೋದನ್ನ 1 ಎಕರೆಗೆ ಬಳಸಿ, ನಿಮಗೆ ಅರ್ಥ ಆಗುತ್ತೆ ಏನು ಅಂತ. ಇದು ನಾನು ರೈತರಿಗೆ ತಿಳಿಸ್ತೀನಿ. ನೋಡಿ ರೈತರು, ಇದು ಬೋಡೋ ಕಾರ್ಫಾಸ್ ಅಂತ, ಇದು ಅಷ್ಟೇ ಅಲಂಕಾರಿಕಕ್ಕೆ ಮದುವೆಗಳಲ್ಲಿ ಸಮಾರಂಭಗಳಲ್ಲೆಲ್ಲ ಬಳಸ್ತಾರೆ ಇದು. ಹಾಗೆ ಕಾಮಿನಿ ತೋರಿಸೋದು ಮತ್ತು ಸಾಂಗ್ ಆಫ್ ಇಂಡಿಯಾ ತೋರಿಸೋದು, ಪ್ರತಿಯೊಬ್ಬರ ಇದಕ್ಕೂ ಅಷ್ಟೇ ಎಲ್ಲ ಬೆಳೆಗಳಿಗೂ ಬಳಸಿ. ಯಾವುದೇ ಒಂದು ಗ್ರೀನ್ ಏನು ಕಾಣಿಸುತ್ತೋ ನಿಮ್ಮ ತೋಟಗಳಲ್ಲಿ ಪ್ರತಿಯೊಬ್ಬರು ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಬಳಸಿ. ನೋಡಿ ಇದು ಎಷ್ಟು ಸುಂದರವಾಗಿ ಬಂದಿದೆ ನೋಡಿ. ನಮ್ಮ ಸ್ವಂತ ತೋಟ ಇದು, ಇದರಲ್ಲೂ ಕೂಡ ನಾವು ಬಳಸಿದ್ದೀವಿ. ಯಾವ ಥರ ಬಂದಿದೆ ನೀವೇ ನೋಡಿ, ಯಾವ ಥರ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನೋಡಿ ಅಲ್ಲಿ ಕಾಣುತ್ತೆ, ಅಲ್ಲಿ ಇದೆ ಸೇಮ್ ಸಾಂಗ್ ಆಫ್ ಇಂಡಿಯಾ. ಅಲ್ಲಿ ಮುಂದೆ ನೋಡಿ, ಅಲ್ಲಿ ಆ ಕಡೆ ಇದೆ ಒಂದು, ಅದೇ ಹಳೆ ತೋಟ 2 ಎಕರೆ. ಹಾಗೆ ಅಂಟರ್ ಅಂತ ಒಂದು ಪ್ರಾಡಕ್ಟ್ ಕೊಟ್ಟಿದ್ದೀವಿ. ಅದು ತುಂಬ ಚೆನ್ನಾಗಿ ಉಳುಕ್ಕೆ ಎಲ್ಲ ಕಂಟ್ರೋಲ್ ಆಗುತ್ತೆ. ಈಗ ವಿಕ್ಟರ್ ಅಂತ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ. ವಿಕ್ಟರ್ ಅಂದರೆ ವರ್ಟಿಸಿಲಿಯಮ್ ಲಕಾನಿ ಅಂತ, ಅದೊಂದು ಫಂಗಸ್ಸು. ಆ ಫಂಗಸ್ 5 ಲೀಟ್ರ್ ಕ್ಯಾನು ನಾವು ಕೊಡ್ತೀವಿ ರೈತರಿಗೆ. 1500 ರೂಪಾಯಿ ಬೆಲೆಯಲ್ಲಿ 5 ಲೀಟ್ರನ್ನ ತಲುಪಿಸ್ತೀವಿ ನಾವು. ಅದನ್ನು 200 ಲೀಟ್ರ್ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಗಿಡಕ್ಕೆ. ಟ್ರಿಪ್ಸು ಮೈಟ್ಸು ಎಲ್ಲ ಪೆಸ್ಟು ಕಂಟ್ರೋಲ್ ಆಗುತ್ತೆ. ಈಗ ನೋಡಿ ಪದೇ ನೀವೇನು ಈ ಕೆಮಿಕಲ್ ಔಷಧಿನ ಬಳಸ್ತೀರ ಟ್ರಿಪ್ಸು ಮೈಟ್ಸ್ಗೆ. ಇದಿರ್ಬೋದು, ಏನು ದೊಡ್ಡ ಕಂಪನಿ ಅವರ ಕೆಮಿಕಲ್ಸು ಬಂದಿದೆ, ಎಲ್ಲ ಬಳಸ್ತಾ ಇರ್ತೀರ. ರೆಸಿಸ್ಟೆನ್ಸ್ ಬಂದು ಅದರಲ್ಲೂ ಹೋಗೋದಿಲ್ಲ. ಆವಾಗ ನಾವು ನಮ್ದು ಏನು ಮಾಡ್ತೀರಾ, ಸೆಂಟ್ರಲ್ಲಿ ಒಂದೊಂದು ಸ್ಪ್ರೇ ಕೊಡಿ, ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಹಾಗೆ ಸುಪ್ರೀಮ್ ಅಂತಿದೆ, ಚುಕ್ಕೆ ರೋಗಕ್ಕೆ ಎಕ್ಸಲೆಂಟ್ ಕೆಲಸ ಮಾಡುತ್ತೆ. ಹಾಗೆ ಟೊಮೊಟೊ ಮೇಲೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಮಳೆಗಾಲ. ಅದರಲ್ಲಿ ಚುಕ್ಕೆ ಜಾಸ್ತಿ ಬರುತ್ತೆ ಟೊಮೊಟೊ ಮೇಲೆ. ಆ ಚುಕ್ಕೆ ಕೂಡ ಒಳ್ಳೆ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ದಯವಿಟ್ಟು ರೈತರು ಯೂಸ್ ಮಾಡಿ. ಟೊಮೊಟೊಗೆ 25 ದಿನಕ್ಕೆ ಒಂದು ಸಾರಿ, 35 ದಿನಕ್ಕೆ ಒಂದು ಸಾರಿ, 45 ದಿನಕ್ಕೆ ಒಂದು ಸಾರಿ ಬಳಸಿ ಸುಪ್ರೀಮ್ನ. ಯಾವುದೇ ಒಂದು ರೋಗ ಬರೋದಿಲ್ಲ ನಿಮಗೆ. ನಮ್ಮ ಪ್ರಾಡಕ್ಟ್ಸ್ ನೋಡಿ, ಗೇರ್ 1ರಿಂದ ಗೇರ್ 5 ಬರುತ್ತೆ, ಆಮೇಲೆ ಸುಪ್ರೀಮ್ ಬರುತ್ತೆ, ಅಂಟರ್ ಬರುತ್ತೆ, ವಿಕ್ಟರ್ ಬರುತ್ತೆ. ಹಾಗೆ ರಿಚೀಲ್ಡ್ ಅಂತ ಒಂದಿದೆ, ಅದು ಅಷ್ಟೇ. ಪ್ರತಿಯೊಂದು ಪ್ರಾಡಕ್ಟ್ನು ನಾವು ಆಲ್ ಓವರ್ ಕರ್ನಾಟಕ ತಲುಪಿಸ್ತೀವಿ. ಯಾವುದೇ ರೈತ ಎನಿ ಟೈಮು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಿಬಿಟ್ಟು ನಿಮಗೆ ಸರ್ವಿಸ್ ಕೊಡ್ತೀವಿ ನಾವು. ಸರ್ವಿಸ್ ಅಂದರೆ ನಮ್ಮ ಸರ್ವಿಸು 1 ಟೈಮ್ ಯೂಸ್ ಮಾಡ್ಕೊಂಡವ್ರು ನಮ್ಮ ಪ್ಯಾನ್ಸ್ ಹಾಕ್ತಾರೆ. ಇದು ನಮ್ಮ ಇಂಟೆನ್ಷನ್ನು. ಏನಂದರೆ ಈಗ ಇರ್ತಕ್ಕಂಥ ಕೆಮಿಕಲ್ಲು ಮಾಫಿಯಾ ಏನಿದೆ, ದೊಡ್ಡ ಮಾಫಿಯಾ, ಇದನ್ನು ಆದಷ್ಟು ಕಡಿಮೆ ಮಾಡಬೇಕನ್ನೋದೇ ನಮ್ಮ ಉದ್ದೇಶ. ಸಮಗ್ರ ಕೃಷಿಯಲ್ಲಿ ನಮ್ಮ ಪ್ರಾಡಕ್ಟು ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನೀವು ಬೇಕಾದರೆ ಯಾವ ಏರಿಯಾದಲ್ಲಿ ನೀವು ಕಾಲ್ ಬರುತ್ತೋ ಅದೇ ಏರಿಯಾದಲ್ಲೇ ಫಾರ್ಮರ್ ನಂಬರ್ ಕೊಡ್ತೀವಿ. ನೀವು ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಯೂಸ್ ಮಾಡಿದ್ದಾರೆ ಕೇಳಿಬಿಟ್ಟು ಯೂಸ್ ಮಾಡಿ ನೀವು.